ನಾವು ಈ ವಿಡಿಯೋದಲ್ಲಿ ಬ್ರಹ್ಮಚರ್ಯ ಪಾಲನೆ ಬಗ್ಗೆ ಮಾತಾಡೋಣ. ಈ ಪ್ರಪಂಚದಲ್ಲಿರುವ ಎಲ್ಲ ಜನರಿಗೂ ಬ್ರಹ್ಮಚರ್ಯ ಪಾಲನೆ ಬಗ್ಗೆ ಗೊತ್ತು. ಬ್ರಹ್ಮಚರ್ಯ ಪಾಲನೆ ಅಂತಂದರೆ ವೀರ್ಯ ಸಂರಕ್ಷಣೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಈ ಒಂದು ಮಾಹಿತಿ ಅದು ಯಾರು ಹೇಳಿದಾರೋ ಎಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಅರ್ಥ ಆಯ್ತಾ? ಬ್ರಹ್ಮಚರ್ಯ ಪಾಲನೆ ಅಂದರೆ ವೀರ್ಯ ಸಂರಕ್ಷಣೆ ಅಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಬ್ರಹ್ಮಚರ್ಯ ಪಾಲನೆ ಅಂದರೆ ವೀರ್ಯ ಸಂರಕ್ಷಣೆ ಅಲ್ಲ. ಮತ್ತು ಏನು ಬ್ರಹ್ಮಚರ್ಯ ಪಾಲನೆ ಅಂದರೆ? ಸೆಕ್ಸ್ ಥಿಂಕಿಂಗ್ ಮಾಡಬಾರ್ದು, ಕಾಮುಕ ಆಲೋಚನೆ ಮಾಡಬಾರ್ದು. ಇಷ್ಟೇ ಬ್ರಹ್ಮಚರ್ಯ ಅಂದರೆ. ಕಾಮುಕ ಆಲೋಚನೆ ಮಾಡಬಾರ್ದು, ಇಷ್ಟೇ. ಬ್ರಹ್ಮಚರ್ಯ ಅಂದರೆ ವೀರ್ಯ ಸಂರಕ್ಷಣೆ ಅಲ್ಲ. ಭಾಳಷ್ಟು ಜನ ಬ್ರಹ್ಮಚರ್ಯ ಪಾಲನೆ ಅಂದರೆ ಗೊತ್ತಿಲ್ಲ. ಇನ್ನು ಕೆಲವರಿಗೆ ಬ್ರಹ್ಮಚರ್ಯ ಪಾಲನೆ ಅಂದರೆ ಅದು ವೀರ್ಯ ಸಂರಕ್ಷಣೆ ಮಾಡೋದು ಅಷ್ಟೇ ಗೊತ್ತು. ಇನ್ನು ಕೆಲವರಿಗೆ ಬ್ರಹ್ಮಚರ್ಯ ಪಾಲನೆ ಅಂದರೆ ಅದು ಮದುವೆ ಆಗದೆ ಇರೋರು ಮಾಡ್ತಕ್ಕಂಥ ವ್ರತ, ಅದು ಎಲ್ಲರೂ ಮಾಡೋದಲ್ಲ. ಇನ್ನು ಕೆಲವರಿಗೆ ಬ್ರಹ್ಮಚರ್ಯ ಪಾಲನೆ ಅಂದರೆ ಮದುವೆನೇ ಆಗ್ದಂಗೆ ಸಾಯೋವರೆಗೂ ಇರೋದು, ಆ ಥರ. ಒಬ್ಬೊಬ್ಬರು ಒಂದೊಂದು ಥರ ಅರ್ಥ ಮಾಡ್ಕೊಂಡು, ಒಬ್ಬೊಬ್ಬರು ಒಂದೊಂದು ಥರ ಮೀನಿಂಗು, ಒಬ್ಬೊಬ್ಬರು ಒಂದೊಂದು ಥರ ಭಾಷಣ. ಒಬ್ಬರಿಗೂ ಸರಿಯಾಗಿ ಗೊತ್ತಿಲ್ಲ. ಬ್ರಹ್ಮಚರ್ಯ ಪಾಲನೆ ಅಂದರೆ ಸೆಕ್ಸನ್ನು ಆಲೋಚನೆ ಮಾಡಬಾರ್ದು, ಇಷ್ಟೇ. ಅದನ್ನು ವೀರ್ಯ ಸಂರಕ್ಷಣೆ ಅಂತ ಅದು ಯಾಕೆ ಹೇಳಿದಾರೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ಒಂದು ಇಂಪಾರ್ಟೆಂಟೇ. ಅದು ಒಂದು ನಮ್ಮ ಒಂದು ಇಂಪಾರ್ಟೆಂಟ್ ಇಶ್ಯೂನೇ. ಸಪ್ತಧಾತುಗಳಲ್ಲಿ ಅದು ಕೂಡ ಒಂದು. ಬರೀ ಅದು ಒಂದನ್ನೇ ಕಂಟ್ರೋಲ್ ಮಾಡಿ, ಸಪ್ತಧಾತುಗಳಲ್ಲಿ ಒಂದನ್ನೇ, 7 ಶಕ್ತಿಗಳಲ್ಲಿ ಒಂದು ಶಕ್ತಿಯನ್ನು ನೀನು ಉಳಿತಾಯ ಮಾಡಿ 6 ಶಕ್ತಿಯನ್ನು ನಷ್ಟ ಮಾಡಿದರೆ ಏನೂ ಉಪಯೋಗ ಇಲ್ಲ. ಆಮೇಲೆ ಅದು ಯಾರು ಹೇಳಿದಾರೋ ಏನೋ ಗೊತ್ತಿಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಭಾಳ ಜನ ಪ್ರಾಕ್ಟೀಸ್ ಮಾಡೋದು ನೋಡಿದ್ದೀವಿ. ನಾವು ಕೂಡ ಪ್ರಾಕ್ಟೀಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಆಮೇಲೆ ಹಿಂದೆ ದೇವತೆಗಳು ಕಥೆಗಳು ಓದಿದಾಗಲೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ. ವೀರ್ಯವನ್ನು ಸಂರಕ್ಷಣೆ ಮಾಡ್ಬೋದೇ ವಿನಃ ವೀರ್ಯವನ್ನು ಫುಲ್ಲು 100% ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಉತ್ಪತ್ತಿ ಆಗ್ತಾ ಇರುತ್ತೆ, ಅದು ಹೊರಗಡೆ ಹೋಗ್ತಾ ಇರುತ್ತೆ. ಆದರೆ ನಾವು ಸ್ವಲ್ಪ ಪಂಚೇಂದ್ರಿಯಗಳನ್ನು ನಮ್ಮ ಅಧೀನದಲ್ಲಿ ಇಟ್ಕೊಂಡು ನಾವು ಶ್ರದ್ಧೆಯಿಂದ ಒಂದು ವ್ರತ ಆಚರಣೆಯನ್ನು ಮಾಡಿದರೆ, ಶಕ್ತಿ ಸೂತ್ರದ ನಿಯಮದ ಪ್ರಕಾರ ರೀಅಬ್ಸಾರ್ಪ್ಷನ್ ಥಿಯರಿ ಮತ್ತು ರೀಸೈಕಲ್ ಥಿಯರಿ ಅಂತ ಪಾಠಗಳಿದ್ದಾವೆ. ಅದರ ಪ್ರಕಾರ ಅದು ರೀಅಬ್ಸಾರ್ಪ್ಷನ್ ಆಗುತ್ತೆ ಮತ್ತು ರೀಸೈಕಲ್ ಆಗುತ್ತೆ. ಆದರೆ ವೀರ್ಯ ಉತ್ಪತ್ತಿ ಆಗೋದನ್ನು ಕಂಟ್ರೋಲ್ ಮಾಡಿ ನಿಲ್ಲಿಸೋಕ್ಕೆ ಆಗಲ್ಲ. ಆದರೆ ಅದು ರೀಸೈಕಲ್ಲು ಮತ್ತು ರೀಅಬ್ಸಾರ್ಪ್ಷನ್ ಆಗಿ ಗಟ್ಟಿ ಆಗ್ತಾ ಹೋಗುತ್ತೆ, ಉತ್ಪತ್ತಿ ಆಗುತ್ತೆ ಮತ್ತು ಗಟ್ಟಿ ಆಗ್ತಾ ಹೋಗುತ್ತೆ. ರೀಸೈಕಲ್ ಆಗುತ್ತೆ ಮತ್ತು ರೀಅಬ್ಸಾರ್ಪ್ಷನ್ ಆಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ, ಅಷ್ಟೇ. ಆದರೆ ವೀರ್ಯವನ್ನು ಸಂರಕ್ಷಣೆ ಮಾಡೋದೇ ಬ್ರಹ್ಮಚರ್ಯ ಪಾಲನೆ ಅಲ್ಲ. ಬ್ರಹ್ಮಚರ್ಯ ಪಾಲನೆ ಅಂದರೆ ಕಾಮುಕ ಆಲೋಚನೆಗಳನ್ನು ಮಾಡಬಾರ್ದು, ಇಷ್ಟೇ. ಸಣ್ಣ ಮಕ್ಕಳು, ಹುಡುಗರು, ಹುಡುಗಿಯರು, ಮುದುಕ ವಯಸ್ಸಿನಾಗಿರೋರು, ಮಧ್ಯ ವಯಸ್ಸಿನವರು, ಬಾಲ್ಯದಲ್ಲಿ, ಯೌವನದಲ್ಲಿ, ಮಧ್ಯ ವಯಸ್ಸಿನಲ್ಲಿ, ಮುಪ್ಪಿನಲ್ಲಿ, ಎಲ್ಲ ವಯಸ್ಸಿನಲ್ಲೂ ಹುಟ್ಟಿದಾಗಿಂದ ಸಾಯೋವರೆಗೂ ಸೆಕ್ಸ್ ಆಲೋಚನೆ ಮಾಡಬಾರ್ದು, ಇಷ್ಟೇ ಬ್ರಹ್ಮಚರ್ಯ ಪಾಲನೆ ಅಂದರೆ. ಆದರೆ ಆಲೋಚನೆಗಳು ಯಾಕೆ ಬರ್ತವೆ? ನೋಡೋದ್ರಿಂದ, ಕೇಳೋದ್ರಿಂದ, ಮಾತಾಡೋದ್ರಿಂದ ಬರ್ತವೆ. ಒಂದು ವೇಳೆ ಆಲೋಚನೆ ಬಂದರೆ ಏನಾಗುತ್ತೆ? ಆಲೋಚನೆ ಬಂದರೆ ಶಕ್ತಿನಾಶ ಆಗುತ್ತೆ. ಗಂಡು ಮಕ್ಕಳಿಗೂ ಶಕ್ತಿನಾಶ ಆಗುತ್ತೆ, ಹೆಣ್ಣು ಮಕ್ಕಳಿಗೂ ಶಕ್ತಿನಾಶ ಆಗುತ್ತೆ. ಸಣ್ಣ ಹುಡುಗರಿಗೂ ಕೂಡ ಶಕ್ತಿನಾಶ ಆಗುತ್ತೆ, ಮುದುಕರಿಗೂ ಕೂಡ ಶಕ್ತಿನಾಶ ಆಗುತ್ತೆ.
ಯಾರೇ ಆಗಲಿ ಹುಟ್ಟಿದಾಗಿಂದ ಹುಟ್ಟಿದ ತಾಯಿ ಗರ್ಭದಿಂದ ಬಂದಂಥ ಮಗು ಅದು ಕೇಳಿದರೆ ಅರ್ಥವಾಗಲ್ಲ, ಅದು ಓದೋದು ಗೊತ್ತಿಲ್ಲ, ನೋಡಿ ಕಲಿತತೆ. ಅರ್ಥ ಆಯ್ತಾ? ಆ ಮಗು ಕೂಡ ನೋಡಬಾರ್ದು, ಶಕ್ತಿ ನಾಶ ಮಾಡಿಕೊಳ್ಳೋಂಥ ಆ್ಯಕ್ಟಿವಿಟೀಸ್ನೆಲ್ಲ ನೋಡಬಾರ್ದು. ಅಂದರೆ ಹುಟ್ಟಿದಾಗಿಂದ ಸಾಯೋವರೆಗೂ ಶಕ್ತಿ ನಾಶ ಆಗೋ ಅಂಥದನ್ನು ಯಾರು ಮಾಡಬಾರ್ದು. ಅಂದರೆ ವೀರ್ಯವನ್ನು ನಷ್ಟ ಮಾಡಬಾರ್ದು, ಆಮೇಲೆ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ಬ್ರಹ್ಮಚರ್ಯ ಪಾಲನೆ ಅಂದರೆ ಇಷ್ಟೇ. ಆದರೆ ಜನಗಳು ಬ್ರಹ್ಮಚರ್ಯ ಪಾಲನೆ ಅಂದರೆ ಏನೇನೋ ಅನ್ಕೊಂತಾರೆ. ಅದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿಲ್ಲ, ಅದು ಗಂಡು ಮಕ್ಕಳಿಗಷ್ಟೇ ಸಂಬಂಧಪಟ್ಟಿದ್ದು ಅಂತ. ತಪ್ಪು. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಇಬ್ಬರು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಹುಟ್ಟಿದಾಗಿಂದ ಸಾಯೋವರೆಗೂ. ಬ್ರಹ್ಮಚರ್ಯ ಪಾಲನೆ ಅಂದರೆ ಕಾಮುಕ ಆಲೋಚನೆಗಳನ್ನ ಮಾಡೋಂಗಿಲ್ಲ, ಕಾಮುಕ ಭಾವನೆಗಳು ಬರೋಂಗಿಲ್ಲ. ಕಾಮುಕ ಭಾವನೆ, ಕಾಮುಕ ಕಲ್ಪನೆ ಮತ್ತು ಕಾಮುಕ ಆಲೋಚನೆಗಳನ್ನ ಮಾಡೋಂಗಿಲ್ಲ. ಇಷ್ಟೇ ಬ್ರಹ್ಮಚರ್ಯ ಪಾಲನೆ ಅಂದರೆ. ಸಣ್ಣ ಹುಡುಗರು ಬ್ರಹ್ಮಚರ್ಯ ಮಾಡಬೇಕು, ಯೌವನದಾಗಿರೋರು ಮಾಡಬೇಕು, ಮಧ್ಯ ವಯಸ್ಸಿನಾಗಿರೋರು ಮಾಡಬೇಕು, ಮುಪ್ಪಿನಾಗಿರೋರು ಮಾಡಬೇಕು. ಬ್ರಹ್ಮಚರ್ಯ ಪಾಲನೆ ಎಲ್ಲರೂ ಮಾಡಬೇಕು. ಇದನ್ನು ಮಾಡೋದಕ್ಕಂತಲೇ ಶಾಸ್ತ್ರ, ಸಂಪ್ರದಾಯ, ಆಚಾರ, ವಿಚಾರ, ನಡೆ, ನುಡಿ, ಅರ್ಥ ಆಯ್ತಾ? ದೇವರ ಪೂಜೆ, ದೇವರ ಧ್ಯಾನ, ದೇವರ ಉತ್ಸವ, ಇಂಥ ಅನೇಕ ಭಕ್ತಿಗೆ ಸಂಬಂಧಪಟ್ಟಂಥ ಆಚರಣೆಗಳು ನೂರಾರು ಸಾವಿರಾರು ಇದ್ದಾವೆ. ಕೇವಲ ಭಕ್ತಿಯಿಂದ ಮಾತ್ರ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ. ಮನಸ್ಸಿಗೆ ರೋಗಕ್ಕೆ ಔಷಧಿ ಏನಪ್ಪ ಅಂತಂದರೆ ಭಕ್ತಿ. ಭಕ್ತಿ ಇದ್ದರೆ ಮಾತ್ರ ನಿನ್ನ ಪಂಚೇಂದ್ರಿಯಗಳು ಶುದ್ಧವಾಗಿರ್ತವೆ, ನಿನ್ನ ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆ ಶಕ್ತಿ ಉತ್ಪಾದನೆ ಆಗುತ್ತೆ, ಒಳ್ಳೆ ಶಕ್ತಿ ಸಂರಕ್ಷಣೆ ಆಗುತ್ತೆ. ಹುಟ್ಟಿದಾಗಿಂದ ಸಾಯೋವರೆಗೂ ಏನೇಳು, ಹುಟ್ಟಿದಾಗಿಂದ ಸಾಯೋವರೆಗೂ ಪ್ರತಿ ನಿಮಿಷ, ಪ್ರತಿ ಸೆಕೆಂಡು, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು, ಪ್ರತಿ ಗಳಿಗೆ ಪ್ರತಿಯೊಬ್ಬರು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಕಾಮುಕ ಭಾವನೆ, ಕಾಮುಕ ಕಲ್ಪನೆ ಮತ್ತು ಕಾಮುಕ ಆಲೋಚನೆಗಳನ್ನು ಮಾಡಬಾರ್ದು. ಇಷ್ಟೇ ಬ್ರಹ್ಮಚರ್ಯದ ಅರ್ಥ. ಇನ್ನು ಕೆಲವರು ಅನ್ಕೊಂತಾರೆ, ಅದು ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟಿಲ್ಲ. ಚಿಕ್ಕ ಮಕ್ಕಳು ಮಾಡೋ ಅಂಥದ್ದೇನಲ್ಲ. ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಅಂತ ಏನಿಲ್ಲ, ಎಲ್ಲರೂ ಮಾಡಬೇಕು. ಚಿಕ್ಕ ಮಕ್ಕಳು ಮಾಡಬೇಕು. ಕೆಲವು ತಂದೆ ತಾಯಿಗಳು ಚಿಕ್ಕ ಹುಡುಗರು ಅಂದ್ಕೊಂಡು ತಪ್ಪು ಮಾಡ್ತಾರೆ. ಚಿಕ್ಕ ಮಕ್ಕಳ ಎದುರಿಗೆ ಶಕ್ತಿ ನಾಶ ಆಗೋಂಥ ಕೆಲಸ ಮಾಡ್ತಾ ಇರ್ತಾರೆ. ಅದು ಒಳ್ಳೆಯದಲ್ಲ. ಒಂದೇ ಒಂದು ಸತಿ ಒಂದು ಮಗು ಶಕ್ತಿ ನಾಶ ಮಾಡ್ಕೊಳೋದನ್ನು ನೋಡ್ತು, ಅದಕ್ಕೆ ಕಾಮುಕ ಭಾವನೆ, ಕಾಮುಕ ಕಲ್ಪನೆ, ಕಾಮುಕ ಆಲೋಚನೆ ಬಂತು, ಆ ಸರ್ವ ನಾಶ ಆಗೋಗ್ಬಿಡುತ್ತೆ, ಶಕ್ತಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಗುರು ಹಿರಿಯರು, ತಂದೆ ತಾಯಿಗಳು ಇದನ್ನು ತಿಳ್ಕೊಂಡಿರಬೇಕು. ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡಬೇಕು. ಮಕ್ಕಳ ಎದುರಿಗೆ ಯಾವ ತಪ್ಪು ಮಾಡಬಾರ್ದು. ಕೆಟ್ಟದ್ದನ್ನು ನೋಡೋದಾಗಲಿ, ಕೆಟ್ಟದ್ದನ್ನು ಕೇಳೋದಾಗಲಿ, ಕೆಟ್ಟದ್ದನ್ನು ಮಾತಾಡೋದಾಗಲಿ ಚಿಕ್ಕ ಮಕ್ಕಳ ಎದುರಿಗೆ ಮಾಡಬಾರ್ದು. ಚಿಕ್ಕ ಮಕ್ಕಳು ಕೆಟ್ಟ ಹಾಳಾಗೋಗ್ಬಿಡ್ತಾರೆ. ಶಕ್ತಿ ಎಲ್ಲ ಕರಗಿ ನೀರಾಗಿ ಏಲು ಹುಚ್ಚಾಗಿ ಹೊರಗೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳ ಎದುರಿಗೆ ಶಕ್ತಿ ನಾಶ ಆಗುವಂತಹ ಯಾವುದೇ ಕೆಲಸ ಮಾಡಬಾರ್ದು. ಇನ್ನು ಕೆಲವರು ಅಂತಾರೆ, ಅದು ವಯಸ್ಸಾದ ಮುದುಕರಿಗೆ ಮಾತ್ರ ಬ್ರಹ್ಮಚರ್ಯ ಇರೋದು, ನಮಗೇನು ಸಂಬಂಧ ಇಲ್ಲ. ಇಲ್ಲ, ವಯಸ್ಸಾದ ಮುದುಕರು ಕೂಡ, ವಯಸ್ಸಾಗಿರಲಿ, ಚಿಕ್ಕ ಮಕ್ಕಳಾಗಿರಲಿ, ಯೌವನದಿರಲಿ, ಯಾರೇ ಆಗಲಿ, ಅದು ಎಲ್ಲರಿಗೂ ಒಂದೇ ರೂಲ್ಸ್. ಎಲ್ಲ ಪ್ರಾಣಿಗಳಿಗೂ ಒಂದೇ ರೂಲ್ಸ್. ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗೂ ಒಂದೇ ರೂಲ್ಸ್. ಇಡೀ ಪ್ರಪಂಚದಾಗಿರ್ತಕ್ಕಂಥ ಎಲ್ಲ ದೇಶದ ಎಲ್ಲ ಪ್ರಜೆಗಳಿಗೂ ಒಂದೇ ರೂಲ್ಸ್. ಬ್ರಹ್ಮಚರ್ಯ ಪಾಲನೆ ಅಂದರೆ ಕಾಮುಕ ಭಾವನೆ,
ಕಾಮುಕ ಕಲ್ಪನೆ ಮತ್ತು ಕಾಮುಕ ಆಲೋಚನೆ ಮಾಡಂಗಿಲ್ಲ. ಅದನ್ನು ಮಾಡಂಗಿಲ್ಲ. ಇದು ಎಲ್ಲ ಕಡೆ ಎಷ್ಟು ಲಕ್ಷ ವರ್ಷಗಳಿಂದಲೂ ಇದು ಬಂದಿದೆ. ಈ ಒಂದು ವಿಚಾರ ಬರೀ ವೀರ್ಯವನ್ನು ಸಂರಕ್ಷಣೆ ಮಾಡೋದು ಬ್ರಹ್ಮಚರ್ಯ ಅಲ್ಲ. ಅದು ವೀರ್ಯವನ್ನು ಸಂರಕ್ಷಣೆ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಆದರೆ ವೀರ್ಯ ಕೂಡ ಒಂದು ಶಕ್ತಿನೇ. ನಮ್ಮ ದೇಹ ಶಕ್ತಿ, ನಮ್ಮ ಮಾನಸಿಕ ಶಕ್ತಿ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ರಾ ಮೆಟೀರಿಯಲ್ ವೀರ್ಯ. ಗಂಡು ಮಕ್ಕಳಲ್ಲಿ ಗಂಡು ವೀರ್ಯ, ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ವೀರ್ಯ ಈ ಕೆಲಸ ಮಾಡ್ತಾ ಇರುತ್ತೆ. ಗಂಡು ಹೆಣ್ಣು ಈ ಎರಡೂ ದೇಹದಲ್ಲಿ ಪ್ರತಿಯೊಂದು ಸೇಮ್ ಟು ಸೇಮ್ ಇರುತ್ತೆ. ಗಂಡು ಮಕ್ಕಳಲ್ಲಿ ಏನು ದೇಹದಲ್ಲಿರುತ್ತೋ ಹೆಣ್ಣು ಮಕ್ಕಳಲ್ಲೂ ಅದೇ ಇರುತ್ತೆ, ಹೆಣ್ಣು ಮಕ್ಕಳಲ್ಲಿ ಏನಿರುತ್ತೆ ಗಂಡು ಮಕ್ಕಳಲ್ಲೂ ಅದೇ ಇರುತ್ತೆ. ಸಪ್ತಧಾತುಗಳೆಲ್ಲ ಸೇಮ್. ಬ್ರಹ್ಮಚರ್ಯ ಪಾಲನೆ ಅಂದರೆ ಸಪ್ತಧಾತುಗಳನ್ನು ಸಂರಕ್ಷಣೆ ಮಾಡಬೇಕು. ಬರೀ ವೀರ್ಯ ಒಂದೇ ಅಲ್ಲ. ಬರೀ ಯಾವುದೋ ಒಂದನ್ನು ಕಂಟ್ರೋಲ್ ಮಾಡಿ ಉಳಿದವೆಲ್ಲ ವೇಸ್ಟ್ ಮಾಡ್ಕೊಂಡು ಅದರಿಂದ ಏನೂ ಉಪಯೋಗ ಇಲ್ಲ. ಹುಚ್ಚಿಡಿಯುತ್ತೆ. ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅರಿಷಡ್ ವರ್ಗಗಳು ತಾಂಡವ ನೃತ್ಯ ಆಡ್ತವೆ. ಯಾವುದೇ ಕಾರಣಕ್ಕೂ ಶಕ್ತಿ ನಾಶ ಮಾಡ್ಕೊಳಂಗಿಲ್ಲ. ಪ್ರತಿಯೊಬ್ಬರು ಹುಟ್ಟಿದಾಗಿಂದ ಸಾಯೋವರೆಗೂ. ನಾವು ಕೂಡ ಯೂಟ್ಯೂಬ್ನಲ್ಲಿ ನೋಡ್ತೀವಿ ಮತ್ತು ಬೇರೆ ಬೇರೆ ಮ್ಯಾಗ್ಝಿನ್ಸ್ನಲ್ಲೆಲ್ಲ ನೋಡ್ತೀವಿ. ಜನಗಳಿಗೆ ವೀರ್ಯ ಸಂರಕ್ಷಣೆ ಬಗ್ಗೆ ಭಾಳಷ್ಟು ಕನ್ಫ್ಯೂಷನ್ ಇದೆ. ನಾವು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಬ್ರಹ್ಮಚರ್ಯ ಪಾಲನೆ ಅದೊಂದು ವಿದ್ಯೆ. ಅದನ್ನು ವರ್ಷಾನುಗಟ್ಟಲೆ ಕಲಿಬೇಕು, ತರಬೇತಿ ತಗೋಬೇಕು. ಆದರೆ ಕೆಲವೊಂದು ಜನಗಳಲ್ಲಿ ಇದನ್ನು ವ್ರತ ಆಚರಣೆ ಮಾಡ್ತಕ್ಕಂಥವರಲ್ಲಿ ಕೆಲವೊಂದು ಸಂಶಯಾಸ್ಪದ, ಇದಲ್ಲ ಇದು ಹೆಂಗೆ ಅಂತ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಸರಿ ಯಾವುದು ತಪ್ಪು ಅಂತ ಕನ್ಫ್ಯೂಷನ್ ಇರುತ್ತೆ. ಅದನ್ನು ಹೋಗಲಾಡ್ಸೋಕ್ಕೆ ಒಂದು ಪ್ರಯತ್ನ, ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ಸಂಪೂರ್ಣ ವಿದ್ಯೆನ ನಾವು ಒಂದು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, 5 ನಿಮಿಷದಲ್ಲಿ ಹೇಳೋಕ್ಕಾಗಲ್ಲ. ಚೆನ್ನಾಗಿ ಗಮನ ಕೊಟ್ಟು ಕೇಳ್ರಿ. ಬ್ರಹ್ಮಚರ್ಯ ಪಾಲನೆ ಅಂದರೆ ವೀರ್ಯ ಸಂರಕ್ಷಣೆ ಅಲ್ಲ. ವೀರ್ಯವನ್ನು ಸಂರಕ್ಷಣೆ ಮಾಡೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದನ್ನು ನಾವು ಸಂರಕ್ಷಣೆ ಒಂದು ವೇಳೆ ಗುರುಗಳ ಆಶೀರ್ವಾದದಂತೆ, ಗುರುಗಳ ಒಂದು ಇದರ ಅಪೇಕ್ಷೆಯಂತೆ, ಗುರುಗಳ ಮಾರ್ಗದರ್ಶನದಂತೆ ಮಾಡಿದರೆ, ವ್ರತ ಅಥವಾ ಆಚರಣೆ ಮಾಡಿದರೆ ಅದು ನಮ್ಮ ದೇಹದಲ್ಲಿ ರೀಅಬ್ಸಾರ್ಪ್ಷನ್ ಆಗುತ್ತೆ ಮತ್ತು ರೀಸೈಕಲ್ ಆಗುತ್ತೆ ಮತ್ತು ವೀರ್ಯ ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಎಷ್ಟೆಷ್ಟು ಗಟ್ಟಿಯಾಗುತ್ತೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಅಷ್ಟೇ ಬಲಶಾಲಿಗಳಾಗ್ತೀವಿ. ಇದಂತೂ ಸತ್ಯ. ಆದರೆ 100% ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಉತ್ಪತ್ತಿ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನ್ಯಾಚುರಲಾಗಿ ಹೋದರೆ ಏನೂ ಸಮಸ್ಯೆ ಇಲ್ಲ. ಮತ್ತು ವಂಶಾಭಿವೃದ್ಧಿಗೆ ಅಂತೇಳಿ ಉಪಯೋಗಿಸಿದರೆ ಏನೂ ಸಮಸ್ಯೆ ಇಲ್ಲ. ಆ್ಯಕ್ಚುಲಿ ವೀರ್ಯ ಇರೋದು ನಮ್ಮ ದೇಹ ರಕ್ಷಣೆಗೆ, ದೇಹ ಪೋಷಣೆಗೆ, ಜೀವಕೋಶಗಳಿಗೆ ಆಹಾರ. ಅದು ಜೀವಕೋಶಗಳು ಬದುಕೋದಕ್ಕೆ ಬೇಕದು. ಆದರೆ ಅದು ಉತ್ಪತ್ತಿ ಆಗ್ತಾ ಇರುತ್ತೆ, ಅದು ಹೋಗ್ತಾ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಫೋರ್ಸ್ಫುಲಿ ಅದನ್ನು ಇದು ಮಾಡಬಾರ್ದು. ಇದು ಭಾಳ ಜನ ಯುವಕರು, ಭಾಳ ಜನ ಈ ಆಚರಣೆ ಮಾಡೋರಲ್ಲಿ ಬಹಳ ಕನ್ಫ್ಯೂಷನ್ ಇದೆ. ತಪ್ಪುಗಳನ್ನ ಮಾಡ್ತಾರೆ, ತಪ್ಪಾಗಿ ಮಾಡ್ತಾರೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾವು ಸ್ವಲ್ಪ ಅವರಿಗೆ ಒಳ್ಳೆ ಮಾರ್ಗದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋದಲ್ಲಿ ನಾನು ಅವರ ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬ್ರಹ್ಮಚರ್ಯ ಪಾಲನೆ ಅಂದರೆ ಕಾಮುಕ ಭಾವನೆ, ಕಾಮುಕ ಕಲ್ಪನೆ ಮತ್ತು ಕಾಮುಕ ಆಲೋಚನೆ ಮಾಡೋಂಗಿಲ್ಲ. ಇಷ್ಟೇ. ಹುಟ್ಟಿದಾಗಿಂದ ಸಾಯೋವರೆಗೂ ಪ್ರತಿಯೊಬ್ಬರು, ಎಲ್ಲ ವಯಸ್ಸಿನವರು ಪ್ರತಿದಿನ ಪ್ರತಿ ಕ್ಷಣ ಮಾಡಬೇಕಾಗಿರ್ತಕ್ಕಂಥ ಆಚರಣೆ ಮತ್ತು ವ್ರತ ಇದು. ಕೇವಲ ವಂಶಾಭಿವೃದ್ಧಿಗೆ ಬಿಟ್ಟು ಇನ್ನು ಯಾವುದೇ ಕಾರಣಕ್ಕೂ ನಾವು ವೀರ್ಯವನ್ನು ಬಳಸಬಾರ್ದು. ಅದು ನಮ್ಮ ದೇಹ ರಕ್ಷಣೆಗೆ ಮತ್ತು ಪೋಷಣೆಗೆ ಅಗತ್ಯವಾಗಿ ಬೇಕು. ಮತ್ತು 100% ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅದು ಉತ್ಪತ್ತಿ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ಸಂಪರ್ಕಿಸಿ. ನಮ್ಮ ಮೇಲ್ ID, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ.
ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮ್ಮ ಹತ್ತಿರದ ಗುರುಗಳ ಹತ್ರ ಹೋಗಿ ತರಬೇತಿ ಪಡೀರಿ, ಮಾರ್ಗದರ್ಶನ ಪಡೀರಿ. ಪ್ರತಿಯೊಬ್ಬರು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಪ್ರತಿಯೊಬ್ಬರು ಹುಟ್ಟಿದ ಮಗುವಿನಿಂದ ಹಿಡಿದು ಹಣ್ಣು ಸಾಯ ಮುದುಕನವರೆಗೂ ಪ್ರತಿಯೊಬ್ಬರು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಬ್ರಹ್ಮಚರ್ಯ ಪಾಲನೆ ಅಂದರೆ ಏನು ಅಂಥೇಳಿ ಸುಮ್ಮನೆ ಕೆಲವು ಮುಖ್ಯವಾದ ಅಂಶ ಬ್ರಹ್ಮಚರ್ಯ ಪಾಲನೆ ಅಂದರೆ ನೂರಾರು ವಿಷಯಗಳಿದ್ದಾವೆ ತಿಳ್ಕೊಳೋದು, ನೂರಾರು ಅಂಶಗಳು ನಿಮಗೆ ನಾವು ತಿಳಿಸ್ಬೇಕಾಗತ್ತೆ. ಆದರೆ ನಾವು ಒಂದೇ ಒಂದು ವಿಷಯವನ್ನು ಕುರಿತು ಈ ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ. ಬ್ರಹ್ಮಚರ್ಯ ಪಾಲನೆ ಅಂತಂದರೆ ಏನು ಅಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದೀವಿ. ಒಂದೇ ಒಂದು ವಿಷಯವನ್ನು ನಾವು ಹೇಳಿದ್ದೀವಿ. ಎಲ್ಲ ವಿಷಯವನ್ನು ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ಕ್ಷಣದಿಂದಲೇ ಪ್ರತಿಯೊಬ್ಬರು ಹುಟ್ಟಿದಂತಹ ಮಕ್ಕಳಿಂದ ಹಿಡಿದು ಸಾಯೋ ಮುದುಕರವರೆಗೂ ಎಲ್ಲರೂ ಬ್ರಹ್ಮಚರ್ಯ ಪಾಲನೆ ಮಾಡಿರಿ. ಅದರಿಂದ ಆಯುಷ್ಯ, ಆರೋಗ್ಯ ಹೆಚ್ಚಾಗುತ್ತೆ. ಶಕ್ತಿ ಉತ್ಪತ್ತಿ ಮತ್ತು ಸಂಗ್ರಹಣೆ ಮತ್ತು ಸಂರಕ್ಷಣೆ ಜಾಸ್ತಿ ಆಗುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ.